ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಬೆಳಿಗ್ಗೆಯಿಂದ ಎಲ್ಲರೂ ಕೂಡ ಗೊಂದಲದಲ್ಲಿ ಇದ್ದೀರಿ ಅಂತ ಅನ್ಕೊಳ್ತೀನಿ. ತುಂಬಾ ಜನ ಆಲ್ರೆಡಿ ಮೆಸೇಜ್ ಮಾಡಿದ್ರಿ, ಕೇಳಿದ್ರಿ. ಸೊ ಏನಿದು ಒಂದು ಸುತ್ತೋಲೆ ಬಂದಿದೆ, ಆ ಸುತ್ತೋಲೆ ಅನುಸಾರ ಒಂದು ಲೆಟರ್ ಕೂಡ ಇದೆ. ಸೊ ಸಚಿವರು ಬರೆದಿರುವಂತದ್ದು, ಆ ಲೆಟರ್ ಅಲ್ಲಿ ಇರುವಂತ ಒಂದಿಷ್ಟು ಮಾಹಿತಿ ನಿಮ್ಮೆಲ್ಲರ ತಲೆ ಕೆಡಿಸಿರುತ್ತೆ. ಈಗಾಗಲೇ ಯಾವೆಲ್ಲ ನೋಟಿಫಿಕೇಶನ್ ಗಳನ್ನ ರದ್ದು ಮಾಡೋದಕ್ಕೆ ಸರ್ಕಾರ ಆದೇಶಿಸಿದೆ, ಸೊ ಯಾಕೆ, ಏನು, ಎಲ್ಲ ಪ್ರಶ್ನೆಗಳು ನಿಮ್ಮನ್ನ ಈಗ ಆಲ್ರೆಡಿ ಒಂದು ರೀತಿ ಚಿಂತೆಗೀಡು ಮಾಡಿರುತ್ತೆ. ಸೊ ಡೋಂಟ್ ವರಿ, ಅದೆಲ್ಲದಕ್ಕೂ ಕೂಡ ಕ್ಲಾರಿಫಿಕೇಶನ್ ಕೊಡ್ತೀನಿ. ವಿತ್ ಎಲ್ಲ ಲೆಟರ್ ಕೂಡ ಇದೆ, ಆ ಒಂದು ಲೆಟರ್ ಆಗಿರ್ಬೋದು ಆ್ಯಂಡ್ ಆದೇಶ ಪ್ರತಿ ಎಲ್ಲವನ್ನು ಕೂಡ ರೆಡಿ ಇಟ್ಕೊಂಡಿದ್ದೀನಿ. ಸೊ ನಿಮಗಾಗಿ ಈ ಮಾಹಿತಿ. ಆ್ಯಂಡ್ ಮೊದಲನೇದಾಗಿ ಹೇಳ್ತೀನಿ, ಕಂಪ್ಲೀಟ್ಲಿ ನಮ್ಮ ರಾಜ್ಯ ಸರ್ಕಾರದ ನೇಮಕಾತಿ ಆಯೋಗ ಏನು ನಡೆಸುವ ಪರೀಕ್ಷೆಗಳ ಜೊತೆ ರಾಜ್ಯ ಸರ್ಕಾರ ಒಂದು ರಾಜಕೀಯ ಮಾಡೋದಕ್ಕೆ ಇಳಿದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಕಂಪ್ಲೀಟ್ಲಿ ಪಾಲಿಟಿಕ್ಸ್ ಆಗ್ತಾ ಇದೆ. ಓಕೆ, ಒನ್ ಟೈಮ್ ರಿಸರ್ವೇಷನ್ಗೋಸ್ಕರ, ಇಂಟರ್ನಲ್ ರಿಸರ್ವೇಷನ್ಗೋಸ್ಕರ ನೇಮಕಾತಿಗಳನ್ನ ಮುಂದೂಡಿದ್ದಂಥದ್ದು ಒಂದು ರೀತಿ ಪ್ರಕ್ರಿಯೆ ಆದ್ರೆ, ಸೊ ಆ ನೇಮಕಾತಿ ಪ್ರಕ್ರಿಯೆಯನ್ನ ಮುಂದೂಡಿದ್ರ ಜೊತೆಗೆ ಅಭ್ಯರ್ಥಿಗಳಿಗೆ ಹೊಸ ನೇಮಕಾತಿ ಶುರು ಮಾಡ್ತೀವಿ ಅನ್ನೋ ಒಂದು ಭರವಸೆ ಕೂಡ ಸರ್ಕಾರ ಇತ್ತೀಚೆಗೆ ಕೊಟ್ಟಿದೆ. ಸೊ ಈ ಆದೇಶ ಹೊಸ ನೇಮಕಾತಿಗಳಿಗೆ ಯಾವುದೇ ಸಮಸ್ಯೆ ಮಾಡಲ್ಲ. ಬಟ್ ಹಳೆಯ ನೇಮಕಾತಿಗಳು ಅಂದ್ರೆ ಈ ಆದೇಶದ ಪ್ರಕಾರ 28/10/2024 ಹಿಂದೆ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿದ್ದ, ಅಂದ್ರೆ 28/10/2024 ನಂತರ ಯಾವುದೆಲ್ಲ ನೋಟಿಫಿಕೇಶನ್ ಆಗಿದೆ, ಸೊ ಅದೆಲ್ಲವನ್ನ ಕೂಡ ಅಧಿಸೂಚನೆಗಳನ್ನ ಸಹ ರದ್ದುಗೊಳಿಸಿ ಅಂತೇಳಿ ಹೇಳಿದ್ದಾರೆ. ಯಾಕೆ ಅಂತಂದ್ರೆ ಒಳ ಮೀಸಲಾತಿಯನ್ನ ಅಳವಡಿಸಿಕೊಂಡು ಹೊಸದಾಗಿ ನೇಮಕಾತಿ ಅಧಿಸೂಚನೆಯನ್ನ ಮಾಡಿ ಅಂತ. ರೀಸನ್ ಇಷ್ಟೇ, ಒಳ ಮೀಸಲಾತಿಯನ್ನ ಈ ಒಂದು ನೇಮಕಾತಿಗಳಿಗೆ ಅನ್ವಯಿಸಬೇಕು. ಸೊ ಹಾಗಾಗಿ ಆ ನೋಟಿಫಿಕೇಶನ್ ಏನೇನಾಗಿದೆ ಅದೆಲ್ಲವನ್ನ ಕೂಡ ರದ್ದು ಮಾಡಿ ಹೊಸದಾಗಿ, ಅಂದ್ರೆ ಕಂಪ್ಲೀಟ್ಲಿ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಿಲ್ಲ, ಜಸ್ಟ್ ತಾತ್ಕಾಲಿಕವಾಗಿ ಸದ್ಯಕ್ಕೆ ರದ್ದು ಮಾಡಿ, ಅಂದ್ರೆ ತಡೆ ಹಿಡಿದು ಹೊಸದಾಗಿ ಮತ್ತೆ ಮಾಡಿ. ಇನ್ ಕೇಸ್ ಎಕ್ಸಾಮ್ ಆಗಿದ್ರೆ ಅದನ್ನು ಓಕೆ ಅಂತ ಹೇಳಿದ್ದಾರೆ ಸಚಿವರು. ಇದನ್ನು ಪತ್ರ ಬರೆದಂತವರು ವೀರಭದ್ರಪ್ಪ, ಅಂದ್ರೆ ಈ ಪತ್ರಕ್ಕೆ ಸಹಿ ಹಾಕಿದಂತವರು ಸರ್ಕಾರದ ಅಧೀನ ಕಾರ್ಯದರ್ಶಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಸುಸೇವಾ ನಿಯಮಗಳು. ಇವರು ಈ ಒಂದು ಪತ್ರವನ್ನ, ಸುತ್ತೋಲೆಯನ್ನ ಹೊರಡಿಸಿರುವಂತದ್ದು. ಅಂಡ್ ಇನ್ನೊಂದು, ಇಲ್ಲಿ ನಮ್ಮ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರು ಕೆ ಎಚ್ ಮುನಿಯಪ್ಪ ಅವರು ಬರೆದಂತ ಒಂದು ಪತ್ರ ಕೂಡ ಇದೆ. ಈ ಪತ್ರದಲ್ಲಿ ಅವರು ಹೇಳಿರುವಂತದ್ದು ಏನು ವಿಷಯ ಹೇಳ್ತೀನಿ ಕೇಳಿ. ಯಾವುದೇ ಹುದ್ದೆಯ ಅಧಿಸೂಚನೆ ಪ್ರಕಟಣೆಗಳಲ್ಲಿ ಪರಿಶಿಷ್ಟ ಜಾತಿಗೆಂದೇ ಹುದ್ದೆಗಳು ಮೀಸಲಿರುತ್ತವೆ. ಅಂದ್ರೆ ಯಾವುದೇ ನೋಟಿಫಿಕೇಶನ್ ಮಾಡಿದ್ರು ಕೂಡ ಪರಿಶಿಷ್ಟ ಜಾತಿಗೆ ಅಂತೇಳಿ ಒಂದಿಷ್ಟು ಹುದ್ದೆಗಳು ಇರ್ತವೆ. ಸೊ ಈ ಇಂದಿನಿಂದಲೂ ಕೂಡ ಪ್ರತಿಪಾದಿಸುತ್ತಿರುವ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಯ ನಮ್ಮ ಬೇಡಿಕೆಯಂತೆ ಈಗಾಗಲೇ ಹೊರಡಿಸಿರುವ ನೇಮಕಾತಿ ಅಧಿಸೂಚನೆಗಳಿಗೆ ಅರ್ಜಿ ಸಲ್ಲಿಸಿ ಪರೀಕ್ಷೆ ಬರೆದು ಸದರಿ ಮೀಸಲುವಾರು ಅಭ್ಯರ್ಥಿಗಳ ಹೆಸರುಗಳೊಂದಿಗೆ ಇಲ್ಲಿಯವರೆಗೂ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಿದ ಹುದ್ದೆಗಳು, ಅಂದ್ರೆ ಇನ್ನು ಕೂಡ 1/3 ಲಿಸ್ಟ್ ಯಾವ್ಯಾವ ಬಿಟ್ಟಿಲ್ಲ, ಆ ಒಂದು ಹುದ್ದೆಗಳನ್ನ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಪ್ರಮಾಣ ನಿಗದಿಪಡಿಸಿದ ನಂತರ ಒಳ ಮೀಸಲಾತಿ ಪ್ರಮಾಣವನ್ನು ಸದರಿ ಹುದ್ದೆಗಳಿಗೆ ನಿಗದಿಪಡಿಸಿ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ ಅನ್ವಯಿಸಿ ಆಯ್ಕೆ ಪಟ್ಟಿಯನ್ನು ಬಿಡಿ ಅಂತ ಹೇಳಿದ್ದಾರೆ. ಅಂದ್ರೆ ಇವರು ಹೇಳಿರುವಂತದ್ದು, ಯಾವ್ದಿನ್ನೂ 1/3 ಲಿಸ್ಟ್ ಇನ್ನು ಆಯ್ಕೆ ಪಟ್ಟಿ ಬಿಟ್ಟಿಲ್ಲ, ಸೊ ಅಂತವುಗಳಿಗೆ ಈ ಒಳ ಮೀಸಲಾತಿ ಅನ್ವಯ ಆಗುವಂತೆ ಲಿಸ್ಟ್ ಅನ್ನ ಬಿಡಿ ಅಂತ ಇವರು ಹೇಳಿದ್ದಾರೆ. ಸೊ ಇದರಲ್ಲಿ ಹಲವಾರು ಇವರು ಅಧಿಸೂಚನೆಗಳನ್ನ ಮೆನ್ಷನ್ ಮಾಡಿದ್ದಾರೆ. ಲೈಕ್ ಮೊದಲನೇದೇ ಮೆನ್ಷನ್ ಮಾಡಿರುವಂತದ್ದು ಮೋಟಾರು ವಾಹನ ನಿರೀಕ್ಷಕರು, ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ದು. ಸೊ ಅದಾದ್ಮೇಲೆ ಮೋಟಾರ್ ವಾಹನ ನಿರೀಕ್ಷಕರು ಹೈದರಾಬಾದ್ ಕರ್ನಾಟಕ ಅಂಡ್ ನಾರ್ಮಲ್ ನಾನ್-HK. ಆಮೇಲೆ ಪ್ರೊಫೆಸರ್ ಸಹಾಯಕ ಪ್ರಾಧ್ಯಾಪಕರದು ಅದು ಕೂಡ ಮೆನ್ಷನ್ ಮಾಡಿದ್ದಾರೆ. ಲ್ಯಾಂಡ್ ಸರ್ವೇದು, ಗ್ರೂಪ್ ಬಿ ಇದು, ಕೃಷಿ ಅಧಿಕಾರಿದು, ಅದು ಇನ್ನೂ ಎಕ್ಸಾಮ್ ಆಗಿಲ್ಲ, ಸೊ ಕೃಷಿ ಅಧಿಕಾರಿದು. ಅಂಡ್ ಸಹಾಯಕ ಕಾರ್ಯಪಾಲಕ ಹುದ್ದೆದು, ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರಗಳ ಮೇಲ್ವಿಚಾರಕ ಹುದ್ದೆದು, ಸಿವಿಲ್ ಜಡ್ಜ್ ಇದು, ಅಂಡ್ ಮತ್ತೆ ಗೆಜೆಟೆಡ್ ಪ್ರೊಬೇಷನರಿ ಗ್ರೂಪ್ ಎ, ಗ್ರೂಪ್ ಇದು. ಸೊ ಇದೆಲ್ಲವನ್ನ ಅವರು ಒಟ್ಟು 28 ನೋಟಿಫಿಕೇಶನ್ಗಳನ್ನ ಮೆನ್ಷನ್ ಮಾಡಿದ್ದಾರೆ. ಈ ಎಲ್ಲದಕ್ಕೂ ಕೂಡ ನೀವು ಏನ್ ಮಾಡಬೇಕು, ಈಗ ಒಳ ಮೀಸಲಾತಿ ಅನ್ವಯಿಸಿ ಆಯ್ಕೆ ಪಟ್ಟಿ ಬಿಡಬೇಕು ಅಂತ. ಈಗ PDO, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅದೆಲ್ಲ ಆಗೋಗಿದೆ, ಅವೆಲ್ಲ ತಲೆ ಕೆಡಿಸ್ಕೊಳಂಗಿಲ್ಲ. ಬಟ್ ಈಗ ಏನು ಇನ್ನು ಲಿಸ್ಟ್ ಬಿಟ್ಟಿಲ್ಲ, ಇನ್ನು ಯಾವುದು ಬಂದಿಲ್ಲ, ಸೊ ಅದಕ್ಕೆ ನೀವು ಇದನ್ನ ಅನ್ವಯಿಸಿ ಅಂತ ಹೇಳ್ತಾರೆ. ಇದು ಪಾಸಿಬಲ್ ಇಲ್ಲ ಅನ್ನೋದನ್ನ ಈಗ ಸರ್ಕಾರ ಚರ್ಚೆ ಮಾಡಬೇಕು, ವಿಶ್ಲೇಷಣೆ ಮಾಡ್ಬೇಕು. ಈಗ ನೇಮಕಾತಿಯನ್ನ ನೀವು ಸ್ಟಾಪ್ ಮಾಡಿ ಅಂತ ಸುತ್ತೋಲೆಯನ್ನ ಹೊರಡಿಸಿದ್ರ, ಅಂದ್ರೆ ಅಧಿಸೂಚನೆ ರದ್ದು ಮಾಡಿ ಅಂತ ಸುತ್ತೋಲೆ ಹೊರಡಿಸಿದ್ರ. ಬಟ್ ಈ KS ಅಲ್ಲಿ ಇದು ಪಾಸಿಬಲ್ ಇದೆಯಾ? 2 ಹಂತದಲ್ಲಿ ಪರೀಕ್ಷೆ ಇರುತ್ತೆ, ಪ್ರಿಲಿಮ್ಸ್ ಅಂಡ್ ಮೇನ್ಸ್. ಸೊ ಇದಕ್ಕೆ ಪಾಸಿಬಲ್ ಇದೆಯಾ? ಈಗ ನೋಟಿಫಿಕೇಶನ್ ರದ್ದು ಮಾಡಿ ಒಳ ಮೀಸಲಾತಿ ಅನ್ವಯಿಸುವಂತೆ ಮಾಡೋದಕ್ಕೂ ಪಾಸಿಬಲ್. ಅಂಡ್ ಈಗ ಆಲ್ರೆಡಿ ಕೋರ್ಟ್ ಅಲ್ಲಿ 56% ರಿಸರ್ವೇಶನ್ ಕೇಸ್ ನಡೀತಾ ಇದೆ ನೋಟಿಫಿಕೇಶನ್ ಮೇಲೆ. ಸೊ ಇದೆಲ್ಲದರ ನಡುವೆ ಅದು ಆಗುತ್ತಾ ಇಲ್ವಾ ಅನ್ನೋದನ್ನ ಈಗ ಇಲಾಖೆಗಳು, ನೇಮಕಾತಿ ಆಯೋಗಗಳು
ಸರ್ಕಾರಕ್ಕೆ. ಅಂದ್ರೆ ಈ ಚರ್ಚೆ ನಡೆಯುತ್ತೆ. ಅಂದ್ರೆ ಈಗ ನೆಕ್ಸ್ಟ್ ಏಕಾಏಕಿ ಇದು ಆದೇಶ ಬಂದ ತಕ್ಷಣ ರದ್ದಾಗಲ್ಲ. ಫಸ್ಟ್ ಈಗ ಡಿಸ್ಕಷನ್ ಅಂದ್ರೆ ನಾಳೆ KPSC ನಾವು ಮೀಟಿಂಗ್ ಇದೆಯಂತೆ. ಸೊ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡ್ತಾರೆ ಅಧಿಕಾರಿಗಳು ಎಲ್ಲರೂ ಕೂಡ, ಕಾರ್ಯದರ್ಶಿಯವರು, ಸರ್ಕಾರದ ಒಂದು ಕಾರ್ಯದರ್ಶಿ ಎಲ್ಲವೂ ಕೂಡ ಚರ್ಚೆ ಆಗುತ್ತೆ. ಸೊ ಪಾಸಿಬಲ್ ಎಷ್ಟರ ಮಟ್ಟಿಗೆ ಇದೆ, ಯಾವ ರೀತಿ ಮಾಡಬಹುದು ಅನ್ನೋದನ್ನ ಯೋಚನೆ ಮಾಡ್ತಾರೆ. ಮಾಡಿ ಅದಾದ ನಂತರ ಅಧಿಕೃತವಾಗಿ ನಮಗೆ ಇನ್ನೊಂದು ಬಾರಿ ಗೊತ್ತಾಗುತ್ತೆ. ಅಲ್ಲಿವರೆಗೂ ಇದು ಖಚಿತವಾಗಿ ರದ್ದಾಗಿಬಿಡುತ್ತೆ ಅಂತ ಹೇಳಕ್ಕಾಗಲ್ಲ. ಈಗ ಆದೇಶ ಈಗ ಸಚಿವರು ಕೇಳ್ಕೊಂಡಿದ್ದಾರೆ ಸರ್ಕಾರದ ಹತ್ರ, ಈ ರೀತಿ ನೀವು ಮಾಡಿ ಅಂತ. ಇದನ್ನ ಈ ಹಿಂದೆ ಕೂಡ ಈ ಮಾಹಿತಿ ಇತ್ತು. ಅಂದ್ರೆ ಈಗ 4ನೇ ತಾರೀಕು ನಡೆಯುವಂತ ಸಚಿವ ಸಂಪುಟದ ಸಭೆಯಲ್ಲಿ ಈ ರೀತಿಯಾಗಿ ಪರಿಶಿಷ್ಟ ಜಾತಿಯ ಸಚಿವರು CM ಅವರಿಗೆ ಮನವಿಯನ್ನು ಮಾಡ್ಕೊಳ್ತಾರೆ. ಯಾವ ರೀತಿ ಅಂತಂದ್ರೆ ಈಗ ಒಳ ಮೀಸಲಾತಿನ ಅನ್ವಯಿಸಿ ಹುದ್ದೆಗಳಿಗೆ KS ಕೂಡ ಒಂದು ಮಾಹಿತಿ ಇತ್ತು, ಗಾಳಿ ಸುದ್ದಿ ಅಂತ ನಾವು ಅವತ್ತು ಅದನ್ನ ಬಿಟ್ಟಿದ್ವಿ. ಬಟ್ ಅದು ನಿಜ, ಅದನ್ನ ಸಚಿವರು ಹೇಳಿದ್ದಾರೆ, ಮಾಹಿತಿಯನ್ನು ಕೊಟ್ಟಿದ್ದಾರೆ ಪತ್ರದ ಮೂಲಕ. ಸೊ ಅದನ್ನ ಈಗ ಸರ್ಕಾರ ಮತ್ತು ಸಂಬಂಧಪಟ್ಟ ನೇಮಕಾತಿ ಆಯೋಗಗಳು, ಈಗ ಅವ್ರದ್ದು ಕೆಲವು ಸಮಸ್ಯೆ ಇರುತ್ತೆ. ಪರೀಕ್ಷೆ ಬರೆದಿರ್ತಾರೆ ಅಭ್ಯರ್ಥಿಗಳು, ಈಗ ಪರೀಕ್ಷಾ ನಿಯಮಗಳನ್ನು ಬದಲಾವಣೆ ಮಾಡೋದ್ರ ಬಗ್ಗೆ ಆಗಿರ್ಬೋದು, ಅದ್ರ ಬಗ್ಗೆ ಹಲವಾರು ರೀತಿ ನೀತಿ ನಿಯಮಗಳು ಇದೆ. ಈಗ ಒಂದು ವಿಷಯದ ಮೇಲೆ ಡೈರೆಕ್ಟ್ ಆಗಿ ಡಿಸಿಷನ್ ತೆಗೆದುಕೊಳ್ಳಕ್ ಆಗಲ್ಲ. ಅಂಡ್ ಇನ್ನೊಂದು ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟ್ ನೀಡಿದಂತ ಒಂದು ತೀರ್ಪು ಕೂಡ ಇಲ್ಲಿ ಈ ಒಂದು ಸಚಿವರು ಈ ರೀತಿ ಹೇಳಿಕೆ ಕೊಡೋದಕ್ಕೆ ಕಾರಣ ಆಗಿದೆ. ಏನು ಅಂತಂದ್ರೆ ಒಳ ಮೀಸಲಾತಿ ಅನ್ನುವ ಏನು ಜಾತಿ ವರ್ಗೀಕರಣ ಮಾಡ್ತಾರೆ ಅದು ಕಂಪ್ಲೀಟ್ ನಾವು ಸ್ಟೇಟ್ಗೆ ಬಿಟ್ಟಿದೀವಿ ಪವರ್ ಅಂತ ಹೇಳಿತ್ತು ಸುಪ್ರೀಂ ಕೋರ್ಟ್. ಸೊ ಅದ್ರ ಪ್ರಕಾರ ಇವ್ರು ಹೇಳ್ತಾ ಇದ್ದಾರೆ, ಈಗ ನಮ್ಗೆ ಒಳ ಮೀಸಲಾತಿ ಸಿಕ್ಕಿದೆ, ರೋಸ್ಟರ್ ರೆಡಿ ಇದೆ, ಸೊ ಇದನ್ನ ಅನ್ವಯಿಸಿ, ನೀವು ಯಾಕೆ ನಮ್ಮ ಹುದ್ದೆಗಳನ್ನು ನಾವು ಅಭ್ಯರ್ಥಿಗಳು ಕಳ್ಕೊಳ್ಳೋದು, ಈ ರೀತಿ ಅವ್ರು ಕೇಳ್ತಾ ಇದ್ದಾರೆ. ಬಟ್ ಅದು ಎಷ್ಟರ ಮಟ್ಟಿಗೆ ಪಾಸಿಬಲ್ ಆಗುತ್ತೆ ಅನ್ನೋದು ಸರ್ಕಾರ ಮತ್ತು ಸಂಬಂಧಪಟ್ಟ ನೇಮಕಾತಿ ಆಯೋಗಗಳ ಒಂದು ಗಮನಕ್ಕೆ ಬಿಟ್ಟಿತ್ತು. ಸೊ ಅವ್ರೀಗ ಡಿಸ್ಕಷನ್ ಮಾಡ್ತಾರೆ, ಏಕಾಏಕಿ ಮಾಡೋದಕ್ಕಾಗತ್ತಾ ಇಲ್ವಾ. ಸುಮ್ಮನೆ ಅಲ್ಲ ಇದು, ಅಷ್ಟು ಈಸಿಯಾಗಿ ಇಷ್ಟೆಲ್ಲ ನೇಮಕಾತಿಗಳನ್ನ ಸಡನ್ ಆಗಿ ನೀವೀಗ ರದ್ದು ಮಾಡಿ ಹೊಸದಾಗಿ ಎಕ್ಸಾಮ್ ಮಾಡಿ ಅಂತಂದ್ರೆ ಅದು ಎಷ್ಟು ಸಮಸ್ಯೆ ಇದೆ ಅಂತ ಗೊತ್ತು. ಬಟ್ ಪಾಸಿಬಲ್ ಎಷ್ಟಿದೆ, 100% ಸಾಧ್ಯನಾ, ಮಾಡೋದಕ್ಕಾಗತ್ತಾ ಅನ್ನೋ ಒಂದಿಷ್ಟು ಪ್ರಶ್ನೆಗಳಿರುತ್ತೆ. ಅದಕ್ಕೂ ಕೂಡ ಕೆಲವೊಂದು ನಿಯಮಗಳಿದೆ. ಈಗ ಯಾರಾದ್ರೂ ಮತ್ತೆ ಅಭ್ಯರ್ಥಿಗಳು ಇದನ್ನ ಇಟ್ಕೊಂಡು ಹೋಗ್ತಾರೆ ನ್ಯಾಯಾಲಯಕ್ಕೆ, ಈಗ ಪ್ರತಿಯೊಬ್ಬರಿಗೂ ಅವ್ರದ್ದು ರೈಟ್ಸ್ ಇದೆ ಹೋರಾಟ ಮಾಡೋಕೆ. ಸೊ ಯಾಕೆ ಮಾಡಿದ್ರಿ ನೀವು, ಅದಕ್ಕೂ ಹೋರಾಟ ಮಾಡೋರಿದ್ದಾರೆ. ಹಂಗಾಗಿ ಇಲ್ಲಿ ಕ್ಲಾರಿಫಿಕೇಶನ್ ಫೈನಲ್ ಆಗಿ ನಮಗೆ ಸಿಗ್ಬೇಕಾಗಿರುವಂತದ್ದು KPSC KIA ಏನು ಪರೀಕ್ಷೆ ನಡೆಸಿದಂತ ನೇಮಕಾತಿ ಆಯೋಗಗಳು ಸರ್ಕಾರಕ್ಕೆ ಇನ್ನೊಂದ್ಸಲ ಈಗ ಮೀಟಿಂಗ್ ಆದ್ಮೇಲೆ ಅವ್ರು ಹೇಳ್ತಾರೆ. ಸೊ ಇದು ಅಧಿಕೃತವಾಗಿನೂ ರದ್ದಾಗಿದೆ ಇಲ್ಲ ಅನ್ನೋದು ನೀವು ಯಾವುದೇ ಗೊಂದಲವನ್ನು ಇಟ್ಕೊಳಕ್ ಹೋಗ್ಬೇಡಿ. KS ಅಂಡ್ ಇನ್ನೊಂದು ಹೇಳ್ತೀನಿ, ಈಗ 28/10/2024 ನಂತರದ ವಿಚಾರವನ್ನ ನೋಟಿಫಿಕೇಶನ್ ಹೇಳಿದ್ದಾರೆ. ಸೊ ಅದಾದ್ಮೇಲೆ ನೋಟಿಫಿಕೇಶನ್ ಆಗಿರುವಂತದ್ದು ಅದ್ರ ಹಿಂದಕ್ಕೆ ಇದು ಅನ್ವಯ ಆಗಲ್ವಾ ಅಂತ, ಅಲ್ಲೂ ಕೂಡ ತಿದ್ದುಪಡಿ ಅಧಿಸೂಚನೆಗಳಾಗಿದೆ ಕೆಲವೊಂದು. ಸೊ ಅದಕ್ಕೆ ಅವ್ರು ಇದನ್ನ ಮೆನ್ಷನ್ ಮಾಡಿದ್ದಾರೆ ನೋಡಿ ಈ ಪತ್ರಗಳಲ್ಲಿ. ಮೊದಲು ಅಧಿಸೂಚನೆ ಆಗಿದ್ದು ಯಾವಾಗ, ಹೊಸದಾಗಿ ಮತ್ತೆ ತಿದ್ದುಪಡಿ ಅಧಿಸೂಚನೆ ಮಾಡಿರುವಂತದ್ದು ಯಾವಾಗ ಅನ್ನೋದು. ಬಟ್ ಅದು ಹೆಂಗೆ ಆಗುತ್ತೆ, ತಿದ್ದುಪಡಿ ಅಧಿಸೂಚನೆ ಕನ್ಸಿಡರ್ ಮಾಡ್ತಾರಾ ಅಥವಾ ಮೊದಲ ಅಧಿಸೂಚನೆ ಕನ್ಸಿಡರ್ ಮಾಡ್ತಾರ ಅನ್ನೋದನ್ನ ನಾವು ಇನ್ನಷ್ಟೇ ಕಾದು ನೋಡ್ಬೇಕು. ಇದ್ರ ಬಗ್ಗೆ ಅಂತಿಮವಾದಂತ ಕ್ಲಾರಿಫಿಕೇಶನ್ ಸಿಗುತ್ತೆ ಸದ್ಯದಲ್ಲೇ, ಒಂದು 2-3 ದಿನಗಳಲ್ಲಿ ಸಿಗಬಹುದು ನನ್ನ ಪ್ರಕಾರ. ಹೊಸ ನೋಟಿಫಿಕೇಶನ್ಗೆ ಯಾವುದೂ ಸಮಸ್ಯೆ ಮಾಡಲ್ಲ, ಹೊಸ ನೋಟಿಫಿಕೇಶನ್ಗಳು ಆಸ್ ಇಟ್ ಈಸ್ ಅದು ಮಾಡ್ತಾರೆ ಸರ್ಕಾರ. ಇದ್ರದ್ದು ಸಮಸ್ಯೆ ಇರುವಂತದ್ದನ್ನ ಬಗೆಹರಿಸುವಂತ ಒಂದು ಏನಿದೆ ಸಮಾಲೋಚನೆ ಅಥವಾ ಏನಿದೆ ಸರ್ಕಾರದ ಕಡೆಯಿಂದ ಅದು ಆಗತ್ತೆ ಅಂತ ಹೇಳ್ತಾ, ಯಾರು ಇದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನೀವು ಏನೇ ಮಾಡಿದ್ರು ಅದು ಏನಾಗ್ಬೇಕಂತಿರತ್ತೆ ಅದು ಅಲ್ಟಿಮೇಟ್ಲಿ ಆಗತ್ತೆ. ರದ್ದಾಗಲೇಬೇಕು ಅಂತಂದ್ರೆ ಯಾವುದೇ ರೀತಿಯಲ್ಲಿ ಮಾಡಲೇಬೇಕು ಅನ್ನೋ ಅವ್ರ ಇಚ್ಛಾಸಕ್ತಿ ಇದ್ರೆ ಮಾಡೇ ಮಾಡ್ತಾರೆ. ಇಲ್ಲ ಅದಕ್ಕೆ ಕೆಲವೊಂದಿಷ್ಟು ನಿಯಮಗಳು ಅಡ್ಡಿ ಇರುತ್ತೆ ಅಂದ್ರೆ ಮಾಡಕ್ಕಾಗಲ್ಲ. ಸೊ ಇಷ್ಟು ಮಾಹಿತಿ ಇದೆ ಅಂತ ಹೇಳ್ತಾ ಧನ್ಯವಾದಗಳು.